ಅವರು ಹೇಳಿ ಶ್ರೀ ಜಮದಗ್ನಿಯವರಿಗೆ ನಮಸ್ಕಾರ. ವಿಚಾರಕ್ಕೆ ಬರ್ತಾನೆ ವೀಕ್ಷಕರೇ. ಹೌದು, ಆ, ನಾನು ಒಂದು ಸ್ವಲ್ಪ ವಿಚಾರ ಏನಂದರೆ, ಇವತ್ತಿನ ದಿನ ನಾವು ಮುಸ್ಲಿಮರ ಕೈಯಿಂದ ನಾವು ಏನು ತಿನ್ನಬಾರ್ದು, ಎಳ್ನೀರು ಕುಡಿಬಾರ್ದು, ಹಣ್ಣುಗಳನ್ನು ತಿನ್ನಬಾರ್ದು, ಅವ್ರು ಮಾರೋ ಹೂಗಳನ್ನು ನಮ್ಮ ಹಿಂದೂ ದೇವರಿಗೆ ಹಾಗೆ ನಾವು ದೇವರಿಗೆ ಮುಡಿಸ್ಬಾರ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ನನ್ನ ಅನುಭವನ ಹೇಳ್ತೇನೆ. ಹೌದು, ನಾನು ರೇಣುಕಾದೇವಿ ದೇವಸ್ಥಾನದಲ್ಲಿ ಹೋದಾಗ ಅಲ್ಲಿ ಬಾಳೆಹಣ್ಣನ್ನು ತುಂಬ ಮುಸ್ಲಿಂ ಹೆಂಗಸರು ಹಾಗೆ ಮುಸ್ಲಿಂ ಗಂಡಸರು ಬಾಳೆಹಣ್ಣನ್ನು ಮಾರ್ತಾಯಿದ್ದಾರೆ. ವೀಕ್ಷಕರೇ, ಅದರಲ್ಲಿ ವಿಷ ಬೆರೆಸಿದ್ದಾರೆ. ಆಯಿತಾ, ನಾನು 2 ದಿನ ಬಾಳೆಹಣ್ಣು ತಿಂದಿರಲಿಲ್ಲ. ನಾನು ಅಲ್ಲೇ ಇದ್ದೆ, ನನ್ನ ಸವದತ್ತಿ, ನನ್ನ ತಾಯಿ ತಂದೆಯ ಮನೆಯಲ್ಲಿ. ಬಾಳೆಹಣ್ಣು ತಿಂದಿರಲಿಲ್ಲ, ಬೇರೆ ಆಹಾರನೇ ತಗೊಂಡಿದ್ದೆ. ಆದರೆ ನನಗಲ್ಲಿ ಭಕ್ತರು ಕೊಟ್ಟರು ಅಂತ ನಾನು ನೋಡೋಣ, ನನಗೂ ಹಸಿವಿತ್ತು, ಹಸಿವಿಲ್ಲ, ಅದ ಬೇರೆ ಪ್ರಶ್ನೆ. ತಿಂದ್ಕೊಂಡೆ, ಭಕ್ತರು ಕೊಟ್ಟರಲ್ಲ, ತಿಂದ್ಕೊಂಡೆ. ತಿಂದ ಸ್ವಲ್ಪ ಸಮಯದಲ್ಲಿ ನನಗೆ ಹೊಟ್ಟೆ ಉರಿ ಶುರುವಾಯಿತು. ಹೊಟ್ಟೆ ಉರಿಯೋದು ಯಾವ ಥರ ಅಂದರೆ, ನಾನಿಲ್ಲಿ ನನ್ನ ಮೂಲಕ್ಕೆ ಬರೋವರೆಗೂ ನನಗೆ ಅದು ನಿಂತಿಲ್ಲ. ನಾನು ಇವತ್ತು ರಿಕವರಿ ಆದೆ, ಮತ್ತೆ ಅರ್ಥ ಆಯ್ತಾ, ಮತ್ತೆ ರಿಕವರಿ ಆದೆ. ಅದಕ್ಕೆ ನಾನು ಬಂದೆ. ಇಲ್ಲಾಂದರೆ ನನಗೆ 5 ದಿನ ಅಲ್ಲಿ ಸೇವೆ ಮಾಡಿಕೊಂಡು ಜಮದಗ್ನಿ ಅವರ ಹತ್ರ ಇನ್ನೂ ಹೆಚ್ಚಿನ ವಿದ್ಯೆಗಳನ್ನು ಕಲಿಬೇಕು ಅಂತ ಆಸೆ ಇತ್ತು. 5 ದಿನ ಇರಬೇಕು ಶೇಖರ ಅಂತ ನನಗೆ ಹೇಳಿದರು ಅವರು. ಆಯಿತಾ, ಆದರೆ ಅಲ್ಲಿ ಆ ಮುಸ್ಲಿಮರು ಮಾರುವ ಬಾಳೆಹಣ್ಣು ತಿಂದೆ. ಅಂದರೆ ಮುಸ್ಲಿಮರು ಮಾರುವ ಬಾಳೆಹಣ್ಣು, ಪಾಪ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಎಷ್ಟು ಜನ ಹೋಗ್ತಾರೆ, ಹುಬ್ಳಿಯಿಂದ ಹೋಗ್ತಾರೆ, ಇಡೀ ಕರ್ನಾಟಕ ಜನ ಬರ್ತಾರೆ, ಇಡೀ ಜಗತ್ತಿನ ಜನವೇ ಬರ್ತಾರೆ ನಮ್ಮ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ, ನಮ್ಮ ಸವದತ್ತಿಯ ರೇಣುಕಾದೇವಿ ದೇವಸ್ಥಾನಕ್ಕೆ. ಅರ್ಥ ಆಯ್ತಾ, ಅಲ್ಲಿ ಬಂದವರೆಲ್ಲ ಬಾಳೆಹಣ್ಣನ್ನು ಖರೀದಿ ಮಾಡ್ತಾರೆ. ನಾನು ಅದೇ ನೋಡೋದು, ನಮ್ಮ ಜಮದಗ್ನಿಯ ಮಹಾ ಋಷಿಗಳ ತ್ರಿಲೋಕ ಸಂಚಾರ ಮಾಡುವ ನಮ್ಮ ಜಮದಗ್ನಿಯವರ ನಮ್ಮ ಜಮದಗ್ನಿಗಳ ಒಂದು ದೇವಸ್ಥಾನಕ್ಕೆ ಹೋದರೆ ಎಲ್ಲ ರಿಕವರಿಯಾಗಿ ಬರಬೇಕು. ಏನಾದ್ರು ರೋಗ ಇದ್ರೂ ಅವರು ರಿಕವರಿ ಆಗಬೇಕು, ಏನೋ ರೋಗ ಇದ್ರೂ ಅವ್ರಿಗೆ ಕಡಿಮೆ ಆಗಬೇಕು. ಇದು ಹಾಗಲ್ಲ, ರೋಗವನ್ನು ಅಂಟಿಸ್ಕೊಂಡು ಬರ್ತಾರಲ್ಲ ನಮ್ಮ ಜಮದಗ್ನಿಯ ಸೌದತ್ತಿಗೆ ಹೋದರೆ. ಇದು ಹೇಗೆ ಅಂತ ನಾನು ಪ್ರಶ್ನೆ ಹಾಕ್ಕೊಂಡೆ. ಅರ್ಥ ಆಯ್ತು, ಪ್ರಶ್ನೆ ಹಾಕ್ಕೊಂಡಾಗ ನನಗೆ ಗೊತ್ತಾಯಿತು, ಅಲ್ಲಿ ಬಾಳೆಹಣ್ಣು ಮಾರೋರು ಎಷ್ಟು ಜನ ಮುಸ್ಲಿಮರು, ಚರ್ಮುರಿ ಮಾರೋರು ಎಷ್ಟು ಜನ ಮುಸ್ಲಿಮರು. ಅರ್ಥ ಆಯ್ತಾ, ಅಲ್ಲಿ ಇದು ಮುಸ್ಲಿಂ ಹೆಂಗಸರು ಅನ್ನ ತೊಗೊಂಬರ್ತಾ ಇದ್ದಾರೆ ನಮ್ಮ ಹಿಂದೂ ಜನಗಳಿಗೆ ಕೊಡಲಿಕ್ಕೆ, ಪಲಾವ್. ಅರ್ಥ ಆಯ್ತಾ, ನಾನು ನೋಡಿದ ತಕ್ಷಣ ಬೇಗ ಓಡೋಗ್ತಾಳೆ, ಗೊತ್ತಾಯ್ತು ಅವಳಿಗೆ ಯಾರು ಅಂತ. ಇಷ್ಟೆಲ್ಲ ವಿಚಾರಗಳು ನಡೀತಾ ಇದ್ದಾವೆ. ನಾವು ಹಿಂದೂಗಳು ಜಾಗೃತರಾಗಬೇಕು. ಮೊದಲಿಗೆ ನಾವು ಹುಬ್ಬಳ್ಳಿ, ಧಾರವಾಡ, ಇನ್ನಿತರ ಜನಗಳು ಜಾಗೃತರಾಗಬೇಕು. ಆದಷ್ಟು ನೀವು ಕೈ ಕೊಟ್ಕೊಂಡು ಕೂತ್ಕೋಬಾರ್ದು ಅಣ್ಣ ತಮ್ಮಂದಿರೆ. ಯಾಕಂದರೆ ನಿಮಗೆ ಎಷ್ಟೋ ನಿಮ್ಮ ಮನೆಯ ಸಮಸ್ಯೆ ಇದೆ, ಅದನ್ನು ನಾವು ಸರಿ ಮಾಡ್ಕೋಬೇಕು. ನಾವೆಲ್ಲ ಒಂದಾಗಬೇಕು ಆದಷ್ಟು ಬೇಗ. ನಾನು ಹಾಗೆ ಪ್ರತಿ ಹುಣ್ಣಿಮೆಗೆ ನಾನು ಬರ್ತೀನಿ. ಎಲ್ಲಿಗೆ? ಪ್ರತಿ ಹುಣ್ಣಿಮೆಗೆ ನಾನು ನಮ್ಮ ಜಮದಗ್ನಿ ತಂದೆ, ನನ್ನ ತಾಯಿ ರೇಣುಕಾದೇವಿ, ನನ್ನ ತಂದೆ ಪರಶುರಾಮ ಅವರಿಗೆ ಸೇವೆ ಮಾಡಲಿಕ್ಕೆ ನಾನು ಪ್ರತಿ ಹುಣ್ಣಿಮೆಗೆ ಬರ್ತೀನಿ. ಹಾಗೆ ಅಲ್ಲಿ ಬಂದಾಗ 5 ದಿನ ಇರ್ತೇನೆ. 5 ದಿನ ಇದ್ದು ನಾನು ಸೇವೆ ಮಾಡ್ತೇನೆ. ನೀವು 5 ದಿನ ಇದ್ದಾಗ ನನ್ನ ಹತ್ರ ಏನು ವರ ಬೇಕಾದರೂ ಕೇಳ್ಬೋದು, ಏನು ಆಶೀರ್ವಾದ ಬೇಕಾದರೂ ಕೇಳ್ಬೋದು. ನಾನು ಅಷ್ಟೇ ಹಣ ಕೊಡಿ, ಇಷ್ಟೇ ಕಾಣಿಕೆ ಕೊಡಿ ಅಂತ ನಾನು ಕೇಳಲ್ಲ. ಅರ್ಥ ಆಯ್ತಾ, ನಿಮಗೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಕಳಿಸ್ತೇನೆ. ನನ್ನ ಶಕ್ತಿಯನ್ನು ನಿಮಗೂ ದಾರಿ ಎರೆಯುತ್ತೇನೆ. ಅರ್ಥ ಆಯ್ತಾ, ಏನು ಯಾವ ಶಕ್ತಿಯನ್ನು? ನನ್ನ ಒಂದು ಸಿದ್ಧಿ ಶಕ್ತಿಯನ್ನು. ಆಯಿತಾ, ಇಷ್ಟೆಲ್ಲ ವಿಚಾರಗಳನ್ನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊದಲು ಅಲ್ಲಿ ಗಲೀಜು ಮಾಡೋದನ್ನು ನೀವು ಕಡಿಮೆ ಮಾಡಬೇಕು. ನನಗೆ ಅಲ್ಲಿ ವಾಸನೆ ತಡೆಯೋಕ್ಕಾಗಲ್ಲ ವೀಕ್ಷಕರೇ. ನಮ್ಮ ಸವದತ್ತಿ ರೇಣುಕಾದೇವಿ ದೇವಸ್ಥಾನ, ನನ್ನ ತಂದೆ ತಾಯಿಯರ ಒಂದು ದೇವಸ್ಥಾನದಲ್ಲಿ ನನಗೆ ವಾಸನೆ ತಡೆಯೋಕ್ಕಾಗಲ್ಲ. ಅಲ್ಲೇ ಸಂಡಾಸ ಮಾಡ್ತಾರೆ, ಅಲ್ಲೇ ಮೂತ್ರ ಮಾಡ್ತಾರೆ. ಅವರೆಲ್ಲ ಮುಸ್ಲಿಮರೇನಲ್ಲ, ಅವರು ಹಿಂದೂಗಳು ಕೂಡ ಇದ್ದಾರೆ. ಅಲ್ಲ, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಕೋಪ ಮಾಡಿದೆ ಅವ್ರು ಹೆದರ್ಕೋಬೋದು. ಅದಕ್ಕೋಸ್ಕರ ಅವ್ರು ಹೆದರ್ಕೊಳ್ಳೋದು ಬೇಡ. ನಾನು ನಗೆ ಮಾತಾಡ್ತೇನೆ. ಯಾಕಂದರೆ ನನಗೆ ಪ್ರೀತಿ ಗೌರವ ಇದೆ ಅವ್ರ ಮೇಲೆ. ಅವ್ರು ಯಾಕೆ ಹೊರಗಡೆ ಸಂಡಸು ಮೂತ್ರ ಮಾಡ್ತಾರೆ ಅಂದರೆ, ಅಲ್ಲಿ ಬಾತ್ರೂಮಲ್ಲಿರೋದು ಮುಸ್ಲಿಮ್ರೇ. ಮೂತ್ರ ವಿಸರ್ಜನೆಗೆ ಹೋದರೆ ಒಬ್ಬರು ಇರಲ್ಲ, 4-5 ಜನ ಗಂಡಸರು ಇರ್ತಾರೆ ಅಲ್ಲಿ. ಹೆಂಗಸರು ಪಾಪ ಹೇಗೆ ಮೂತ್ರ ಮಾಡಬೇಕು, ಹೇಗೆ ಸ್ನಾನ ಮಾಡಬೇಕು, ಹುಡುಗಿರೆಲ್ಲ ಹೇಗೆ ಏನು ಮಾಡಬೇಕು. ಇವ್ರದ್ದು ಏನಂದರೆ, ಅಲ್ಲಿ ಹೆಂಗಸರು ಹೋದರೆ ಕೆಣಕ್ತಾರೆ ಅವರಿಗೆ. ಅರ್ಥ ಆಯ್ತಾ, ಕೆಲವೊಂದು ವಿಚಾರಗಳಲ್ಲಿ ಕೆಣಕೋದು, ಏನನ್ನು ಹೇಳೋದು, ಇದೆಲ್ಲ ಇದೆ, ನಾನು ಗ್ರಹಿಸಿದ್ದೇನೆ. ಆಮೇಲೆ ಅವರು ಯಜಮಾನರು ಕರ್ಕೊಂಡು ಹೋಗಿ ಅವರು ಸ್ನಾನ ಮೂತ್ರಗಳನ್ನೆಲ್ಲ ಮಾಡ್ಕೊಳ್ಳುವಂಥ ಪರಿಸ್ಥಿತಿಯೂ ಎದುರಾಗಿದೆ. ಈ ರೀತಿಯಾಗಿ ಒಂದು ನಮ್ಮ ಹಿಂದೂ ಜನರಿಗೆ
ಅವ್ರ ಪ್ಲ್ಯಾನ್ ಒಂದೆರಡಲ್ಲ, ಅರ್ಥ ಆಯ್ತಾ, 1,000 ಪ್ಲ್ಯಾನಿಂಗ್ ಇದೆ ಅವ್ರದ್ದು. ಬರೀ ಆಹಾರದಲ್ಲಿ ವಿಷ ಹಾಕೋದೊಂದೇ ಅಲ್ಲ, ಅರ್ಥ ಆಯ್ತಾ. ತುಂಬ ಪ್ಲ್ಯಾನ್ಗಳನ್ನು ಮಾಡಿಕೊಂಡು ವಶೀಕರಣ ಮಾಡಿಕೊಂಡು ಈ ಕರ್ನಾಟಕ ವಶ ಮಾಡ್ಕೊಳ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಅವರು ವಶ ಮಾಡಿಕೊಂಡ್ರು, ಸಿದ್ದರಾಮಯ್ಯನ ವಶ ಮಾಡಿಕೊಂಡ್ರು ಅಲ್ವಾ. ಅವ್ರನ್ನೆಲ್ಲ ವಶ ಮಾಡ್ಕೊಡ್ತಾನೆ ಇಲ್ಲಿ ಮುಸ್ಲಿಂ ಸರ್ಕಾರ ಬಂತು. ಇವರೆಲ್ಲ 2,000 ಫ್ರೀ. ನಮ್ಮ ಹಿಂದೂ ಹೆಂಗಸರೆಲ್ಲ ಹೋಗ್ತಾರೆ ಅಲ್ಲಿ ಇಲ್ಲಿ ಟೂರ್ಗೆ, ಎಷ್ಟೋ ದಿನದ ಮೇಲೆ ವಾಪಸ್ ಬರ್ತಾರೆ. ಆ ಬಸ್ ಮೇಲೆ ಇರೋದೆಲ್ಲ ಗುರ್ಕ ಹಾಕೊಂಡಿರೋ ಮುಸ್ಲಿಂ ಹೆಂಗಸರು, ಗುರ್ಕ ಹಾಕೊಳ್ಳದೇ ಇರೋ ಮುಸ್ಲಿಂ ಗಂಡಸರು. ಅವ್ರು ಬಿಟ್ಟರೆ ನಮ್ಮ ಹಿಂದೂ ಹೆಂಗಸರು. ಆಯಿತಾ. ನಮ್ಮ ಹಿಂದೂ ಹೆಂಗಸರ ಕಥೆ ಏನು? ಮನೆಗೆ ಬರೋವರೆಗೆ ಗಂಡ ಕಣ್ಣೀರು ಹಾಕಬೇಕು, ಹೆಂಡತಿ ಬದಲಾಗಿ ಬರ್ತಾಳೆ, ಗಂಡನ ಕಂಡ್ರೆ ಆಗಲ್ಲ. ಆಯಿತಾ. ಆಮೇಲೆ ಡಿವೋರ್ಸು ಓದಿದ್ದು ಮಾಡ್ಕೊಂಡು ಬೇರೆ ಮನೆ. ಹೀಗೆ ನಮ್ಮ ಹಿಂದೂ ಹೆಂಗಸರೆಲ್ಲ ವಶ ಮಾಡ್ಕೊಳ್ಳೋಣ ಅಂತ ಇದ್ದಾರೆ. ಅದಷ್ಟು ಸುಲಭ ಅಲ್ಲ. ಆಯಿತಾ. ಅದು ಅವ್ರಿಗೆ ಅಷ್ಟು ಸುಲಭ ಅಲ್ಲ ಅಂತ ನಾನು ಹೇಳ್ತೀನಿ. ನಾನು ಏನು ಕ್ರೋಧನಾಗಿ ನಾನು ಮಾತಾಡೋಕ್ಕೆ ಹೋಗಲ್ಲ, ನಗುತ್ತಾ ಮಾತಾಡ್ತೇನೆ. ಇದನ್ನೆಲ್ಲ ಬಿಟ್ಬಿಡಿ. ಮುಲ್ಲಾಗಳೇ, ಮುಸ್ಲಿಮರೇ, ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡಿ. ನಮ್ಮ ಹಿಂದೂ ದೇವಸ್ಥಾನದಲ್ಲಿ ನೀವು ಹೂವುಗಳನ್ನು ಮಾರೋ ಅವಶ್ಯಕತೆ ಇಲ್ಲ. ಇನ್ನು ಮುಂದಿನ ದಿನದಲ್ಲಿ ನಿಮ್ಮ ಹೂವು ಖರೀದಿ ಮಾಡಲ್ಲ ನಮ್ಮ ಹಿಂದೂ ಧರ್ಮಗಳು, ನಮ್ಮ ಹಿಂದೂ ಧರ್ಮ ಅಂತ ಅನ್ಸ್ಕೊಂಡವರು. ಇನ್ನು ಮುಂದಿನ ದಿನದಲ್ಲಿ ನಿಮ್ಮ ಎಳ್ನೀರನ್ನೂ ಖರೀದಿ ಮಾಡಲ್ಲ. ಇನ್ನು ಮುಂದಿನ ದಿನ ನೀವು ಕೊಡುವ ಏನನ್ನೂ ತಿನ್ನಲ್ಲ ನಮ್ಮ ಹಿಂದೂ ಧರ್ಮ, ಸನಾತನ ಧರ್ಮದವರು. ಇದೇ ಸತ್ಯ, ಇದೇ ನಿತ್ಯ. ಅರ್ಥ ಆಯ್ತಾ. ಇವತ್ತೇ ಬಿಟ್ಬಿಡಿ. ನಿಮ್ಮ ಜನಕ್ಕೆ ನೀವು ಮಾರಿಕೊಳ್ಳಿ. ನಿಮ್ಮ ಒಂದು ಮನೆಗೆ ಹೋಗಿ ನಿಮ್ಮ ವ್ಯಾಪಾರ ಆ ಕಂಪ್ನಿ ಈ ಕಂಪ್ನಿ, ಆ ಫೈನಾನ್ಸು ಈ ಫೈನಾನ್ಸು, ಆ LIC ಈ LIC ಅಂತ ನಮ್ಮ ಹಿಂದೂ ಜನಕ್ಕೆ ಒಂದು ಮೊಳು ಮಾಡೋದು ಬೇಡ. ಇಲ್ಲಿ ಯಾರು ಕೈ ಕೊಟ್ಕೊಂಡು ಕೊಳ್ಳಲ್ಲ, ಇನ್ನು ಕೈ ಜೋಡಿಸ್ತಾರೆ. ಕೈ ಜೋಡಿಸಿ ಒಂದೊಂದು ಏಟು ಕೊಟ್ಟರೆ ಏನಿಲ್ಲ. ಮತ್ತೆ ಪಾಕಿಸ್ತಾನಕ್ಕೆ ಹಾರೋಗಿ ಬೀಳ್ತೀರಾ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ನಿಮಗೆಲ್ಲ ಅರ್ಥ ಆಗಿದೆ. ನನ್ನ ನೋಡಿದಾಗಲೇ ಅರ್ಥ ಆಗಿರುತ್ತೆ ಯಾರು ಏನು ಅಂತೆಲ್ಲ. ಆಯಿತಾ. ನಾನು ಮಾತೆಲ್ಲ ಹೇಳ್ತೀನಿ, ನಾನು ಮತ್ತೇನು ಹೇಳಲ್ಲ. ಮಾತು, ದೃಷ್ಟಿ, ಮೌನ ಅಷ್ಟೇ ಸಾಕಾಗುತ್ತೆ. ನಿಮಗೆ ಗೊತ್ತಿರಬೇಕಲ್ಲ ಜಮದಗ್ನಿ ಯಾರು ಅಂತ. ಅವರ ಶಿಷ್ಯ ಆಗಿದ್ದೀನಿ, ಅಂದರೆ ಭಕ್ತ. ಸರಿನಾ. ನಾನು ಭಕ್ತ ಅಷ್ಟೇ. ಶ್ರೀ ಜಮದಗ್ನಿ ಅವರಿಗೆ ನಮಸ್ಕಾರ. ಮತ್ತೆ ಮತ್ತೆ ಹೇಳಿ ಶ್ರೀ ಜಮದಗ್ನಿ ಅವರಿಗೆ ನಮಸ್ಕಾರ. ಮತ್ತೆ ಮತ್ತೆ ಹೇಳಿ ಶ್ರೀ ರೇಣುಕಾದೇವಿಗೆ ನಮಸ್ಕಾರ. ಮತ್ತೆ ಮತ್ತೆ ಹೇಳಿ ಶ್ರೀ ಪರಶುರಾಮರಿಗೆ ನಮಸ್ಕಾರ. ನಮೋ ನಮಃ. ಶುಭ ದಿನ ವೀಕ್ಷಕರೇ. ಹಾಗೆ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಎಲ್ಲರೂ ತಿಳ್ಕೊಳ್ಳಿ ನಮ್ಮ ಸನಾತನ ಧರ್ಮದವರು ಅಂತ ಹೇಳ್ತಾ ಮುಗಿಸ್ತೀನಿ.